ಒಂದು ಕಡೆ ಭ್ರಷ್ಟಾಚಾರದ ಆರೋಪದಿಂದಾಗಿ ನಾಗೇಂದ್ರ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ನಾಗೇಂದ್ರ ದಲಿತ ಸಚಿವ ಅಂತ ಹೇಳಿ ಬಿಜೆಪಿ ಟಾರ್ಗೆಟ್ ಮಾಡಿಲ್ಲ. ಈ ಹಿಂದೆ ಕೂಡ ನಾಗೇಂದ್ರ ಅವರು ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ, ನಾನು ದಲಿತ ಅಂತ ಹೇಳಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದ ಹಣವನ್ನ 800ಕ್ಕೂ ಹೆಚ್ಚು ಅಂದ್ರೆ ಖಾತೆಗಳಿಗೆ ಹೋಗಿದ್ದೇಕೆ ಅಂತ ಕೂಡ ಪ್ರಶ್ನೆ ಹಾಕಿದ್ರು. ನಿಗಮದ ಹಣ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಹಣ ಬಳಕೆಯಾಗಿದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ವಾಲ್ಮೀಕಿ ಹಣ ಕಾಂಗ್ರೆಸ್ ನಾಯಕರ ಖಾತೆಗಳಿಗೆ ಹೋಗಿದೆ ಅಂತ ಹೇಳಿ ಈಗ ಹೇಳ್ತಾ ಇರುವಂತದ್ದು ವಿರೋಧ ಪಕ್ಷದವರು. ಸಚಿವ ನಾಗೇಂದ್ರ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ವಾಗ್ದಾಳಿಯನ್ನ ನೇರವಾಗಿ ನಡೆಸ್ತಾ ಇದ್ದಾರೆ. ಸೊ ಎಲ್ಲೆಲ್ಲಿ ಹೋಗಿದೆ, ಯಾವ ರೀತಿಯಾಗಿ ಈ ಹಣ ಬಳಕೆಯಾಗಿದೆ ಅಂತ ಹೇಳಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ನಾಗೇಂದ್ರ ಅವರು ಒಂದಷ್ಟು ವಿಚಾರಗಳನ್ನ ಸ್ಪಷ್ಟನೆಯನ್ನ ಕೊಟ್ಟರು. ಯಾಕಂತಂದ್ರೆ ನನಗೆ ನನ್ನ ಒಂದು ಜಾತಿಯನ್ನ ಇಟ್ಕೊಂಡು ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ, ನಾನೊಬ್ಬ ದಲಿತ ಅಂತ ಹೇಳಿ SIT ತನಿಖೆ ಮಾಡಬೇಕು ಅಂತ ಕೂಡ ಹೇಳಿದ್ರು. ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನನ್ನ ಖಾತೆಗೆ ಒಂದೇ ಒಂದು ರೂಪಾಯಿ ಕೂಡ ಬಂದಿಲ್ಲ ಅಂತ ಹೇಳಿದ್ರು. ಸಾಯೋದು ಕೂಡ, ನಾನು ದಲಿತನಾಗಿ ಹುಟ್ಟಿದ್ದೀನಿ, ಸಾಯೋದು ಕೂಡ ದಲಿತನಾಗಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಾಗಿ ಈ ಹಣ ಬಳಕೆ ಆಗಿದೆ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ನಾಗೇಂದ್ರ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ದಲಿತ ಮಂತ್ರಿ ಆಗಿದ್ದಕ್ಕೆ ಹೊಟ್ಟೆ ಕಿಚ್ಚು, ಅಥವಾ ಬಿಜೆಪಿ ಪಕ್ಷದವರಿಗೆ ದಲಿತ ಮಂತ್ರಿ ಆಗಿರೋದಕ್ಕೆ ಹೊಟ್ಟೆ ಕಿಚ್ಚು ಅನ್ನೋದನ್ನ ಫಸ್ಟ್ ಅವ್ರು ಬಿಡ್ಬೇಕು. ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಅವ್ರನ್ನ ಮುಂದೆ ಬಿಟ್ಟು ಇವತ್ತು ದಲಿತನು ಕಾರ್ಡ್ ಅನ್ನು ಪ್ಲೇ ಮಾಡಿದ್ರೆ ಅವ್ರಿಗೇನಾದ್ರೂ ಉಪಯೋಗ ಆಗುತ್ತೆ ಅಂತಂದ್ರೆ, ಅಂದ್ರೆ ಅವ್ರಿಗೆ ಇದು ಕೊನೆ, ಅಂದ್ರೆ ಅವ್ರಿಗೆ ಏನು ಹೇಳಲಿಕ್ಕೆ ಇವತ್ತು ನೀವು ಲೀಗಲಿ. ಮತ್ತೆ ಇದೊಂದು ವಿಷಯ ನನಗೆ ಟೋಟಲ್ ಡೀಟೇಲ್ ಆಗಿ ನೋಡಿಲ್ಲ, ನೋಡಿದ್ರೆ ಇನ್ನೂ ಕರೆಕ್ಟ್ ಆಗಿ ಹೇಳ್ಬೋದಾಗಿತ್ತು.